देवाय हरे परमात्मने प्रणत क्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुं माद्यं ईशं वन्दे भवद्भ्यम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಅನುಕ್ರಮಣಿಕಾಧ್ಯಾಯದ ಕೊನೆಯ ಪದ್ಯ. ತಪೋ ನ ಕಲ್ಕೋಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದವಿಧಿರ್ನ ಕಲ್ಕಃ ಪ್ರತಖ್ಯ ವಿದ್ಯಾಹರಣಂ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ ಹೇಳಿ, ನಾವು ಆಚರಣೆ ಮಾಡುವಂತಹ ಧರ್ಮಾಚರಣೆಗಳು ಯಾವ ರೀತಿಯಾಗಿರಬೇಕು ಅನ್ನುವ ಸಂದೇಶವನ್ನು ಕೊಡುವ ಮೂಲಕ ಈ ಒಂದು ಅಧ್ಯಾಯವನ್ನ ಮುಕ್ತಾಯಗೊಳಿಸ್ತಾರೆ, ಮಂಗಳವನ್ನು ಗೊಳಿಸ್ತಾರೆ. ತಪೋನ ಕಲ್ಕಃ, ತಪಸ್ಸು, ನಾವು ತಪಸ್ಸು ಅಂತ ಹೇಳಿದ್ರೆ ತಪ ಆಲೋಚನೆ ಅಂತ ಹೇಳಿ ಧಾತುವಿನಿಂದ ನಿಷ್ಪನ್ನವಾದಂತಹ ಶಬ್ದ. ನಾವು ಆಲೋಚನೆಯನ್ನು ಮಾಡುವಂಥದ್ದು, ದೇವರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಮನಸ್ಸಿನಲ್ಲಿ ಹಾಗೂ ಮುಖದಲ್ಲಿ ಆ ಭಗವಂತನ ನಾಮಸ್ಮರಣೆ ನಾಮ ಜಪವನ್ನು ಮಾಡುವಂಥದ್ದು, ಇದೆಲ್ಲ ತಪಸ್ಸು ಅನ್ನುತ್ತದೆ. ಬರೀ ಬಾಯಿಯಲ್ಲಿ ನಾಮೋಚ್ಚಾರಣೆ ಆದರೆ ಅದು ತಪಸ್ಸಾಗಲ್ಲ, ಮನಸ್ಸಿನಲ್ಲಿ ಆ ನಾಮಸ್ಮರಣೆಯೂ ಇರಬೇಕು, ಆಗ ಅದು ತಪಸ್ಸು ಆಗ್ತದೆ. ಹೀಗೆ ಆ ತಪಸ್ಸು ಅನ್ನುವಂಥದ್ದು ನಮಗೆ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದರಿಂದ ಭಗವಂತನ ಅನುಗ್ರಹವಾಗ್ತದೆ. ಇನ್ನು ಅಧ್ಯಯನಂನ ಕಲ್ಕಃ, ನಾವು ಅಧ್ಯಯನವನ್ನು ಮಾಡ್ತೇವೆ, ಶಾಸ್ತ್ರಾಧ್ಯಯನವನ್ನು ಮಾಡ್ತೇವೆ, ಭಾರತವನ್ನ ಭಾಗವತವನ್ನ ಅಥವಾ ಧರ್ಮಶಾಸ್ತ್ರವನ್ನ ಇನ್ನೊಬ್ಬರಿಂದ ಶ್ರವಣ ಮಾಡ್ತೇವೆ, ಅಥವಾ ನಾವೇ ಸ್ವತಃ ಅಧ್ಯಯನ ಮಾಡ್ತೇವೆ. ಆದ್ದರಿಂದ ದೇವರ ಬಗ್ಗೆ ನಮಗೆ ಒಂದು ವಿಶೇಷವಾದಂತಹ ಭಕ್ತಿ ಉಂಟಾಗ್ತದೆ. ಅದರಿಂದಲೂ ಕೂಡ ನಮಗೆ ಒಳ್ಳೆಯದೇ ಆಗ್ತದೆ, ಕೆಟ್ಟದಾಗುವುದಿಲ್ಲ. ಸ್ವಾಭಾವಿಕ ವೇದವಿಧಿ ನಕಲ್ಕಃ. ಸ್ವಾಭಾವಿಕ ವೇದವಿಧಿ ಅಂತ ಹೇಳಿದ್ರೆ ವೇದದಲ್ಲಿ ವಿಧಿಸಲ್ಪಟ್ಟಂತಹ ಏನೆಲ್ಲ ಆಚರಣೆಗಳಿದ್ದಾವೆ ಅದೆಲ್ಲವೂ ಕೂಡ ನಮ್ಮ ಒಳಿತಿಗಾಗಿಯೇ ಇರ್ತದೆ. ಅಂದ್ರೆ ಏನು, ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು, ಇನ್ನು ಪರೋಪಕಾರಕ್ಕಾಗಿ ದೇವಾಲಯವನ್ನು ಕಟ್ಟಿಸುವಂಥದ್ದು, ಕೆರೆಯನ್ನೋ ಬಾವಿಯನ್ನೋ ಅಥವಾ ಇನ್ಯಾರೋ ಅಶಕ್ತರಿಗೆ ನಾವು ಧನ ಸಹಾಯವನ್ನೋ ಅನ್ನದಾನವನ್ನೋ ಈ ರೀತಿಯಾಗಿ ಮಾಡುವಂಥದ್ದೆಲ್ಲವೂ ಕೂಡ ವೇದ ವಿಧಿಯಾಗಿರುವಂಥದ್ದು. ಅದೆಲ್ಲವೂ ಕೂಡ ನಮಗೆ ಒಳಿತನ್ನು ಉಂಟು ಮಾಡ್ತದೆ. ಇನ್ನು ರಾಜನಾದವನು ತೆರಿಗೆಯನ್ನ ವಿಧಿಸ್ತಾನೆ ಪ್ರಜೆಗಳ ಮೇಲೆ, ಆ ಟ್ಯಾಕ್ಸ್ ಅನ್ನು ತಗೊಳ್ತಾನೆ ಪ್ರಜೆಗಳಿಂದ. ಅದೇ ಪ್ರಸಖ್ಯ ವಿತ್ತಾಹರಣನ ಕಲ್ಕಃ, ಬಲಾತ್ಕಾರವಾಗಿ ಪ್ರಜೆಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿ ಅದನ್ನ ತಗೊಂಡ್ರು ಕೂಡ ಅದು ಕೂಡ ಆ ರಾಜನಿಗೆ ಕೆಡುಕು ಅಂತ ಆಗುವುದಿಲ್ಲ, ಅದರಿಂದ ಒಳ್ಳೆಯದೇ. ಹಾಗಿದ್ರೆ ಇದೆಲ್ಲವೂ ಕೂಡ, ಈ ಎಲ್ಲ ಆಚರಣೆಗಳು ಕೂಡ ಯಾವಾಗ ನಮಗೆ ಕೆಡುಕನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ತಾನ್ಯೇವ, ಏನು ತಪಸ್ಸು, ಅಧ್ಯಯನ, ವೇದ ವಿಧಿಗಳು ಅಂದ್ರೆ ವೇದದಲ್ಲಿ ಹೇಳಿದಂತಹ ಆಚರಣೆಗಳು, ಹಾಗೆ ಬಲಾತ್ಕಾರವಾಗಿ ರಾಜರು ಏನು ಟ್ಯಾಕ್ಸ್ ಹಾಕ್ತಾರೆ, ತೆರಿಗೆಗಳು, ಅದೆಲ್ಲವೂ ಕೂಡ ಭಾವೋಪಹತಾನಿ ಕಲ್ಕಃ. ಬೇರೆ ಮನಸ್ಸಿನಲ್ಲಿ ಇನ್ನೊಂದು ಭಾವನೆಯನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಅದೆಲ್ಲವೂ ಕೂಡ ನಮಗೆ ಕೆಡುಕನ್ನ ಉಂಟು ಮಾಡ್ತವೆ ಅಂತ. ಅಂದ್ರೆ ಈಗ ತಪಸ್ಸನ್ನು ನಾವು ಮಾಡ್ತೇವೆ, ದೇವರ ಜಪವನ್ನು ಮಾಡ್ತೇವೆ, ಅದು ನಮಗೆ ಯಾವಾಗ ಕೆಡುಕನ್ನು ಉಂಟು ಮಾಡ್ತದೆ ಹೇಳಿದ್ರೆ ಅದು ಇನ್ಯಾರಿಗೋ ಕೆಡುಕಾಗ್ಲಿ ಅಂತ ಹೇಳಿ ನಾವು ಜಪ ಮಾಡಿದ್ರೆ, ದೇವರ ಸ್ಮರಣೆ ಮಾಡಿದ್ರೆ ಅದರಿಂದ ನಮಗೆ ಕೆಡುಕು, ಬೇರೆಯವರಿಗಲ್ಲ. ಅದರಿಂದ ತಪಸ್ಸು ಕೂಡ ಅದು ನಮ್ಮ ಬಂಧನಕ್ಕೆ ಕಾರಣವಾಗ್ತದೆ. ಇನ್ನು ಅಧ್ಯಯನ, ಶಾಸ್ತ್ರಾಧ್ಯಯನ, ನಾವು ಅಧ್ಯಯನ ಮಾಡುವಂಥದ್ದು, ಕೇಳುವಂಥದ್ದು, ಇನ್ಯಾರೋ ಅದರಿಂದ ಖುಷಿ ಪಡ್ಲಿ ಅಥವಾ ನನಗೊಂದು ಒಳ್ಳೆ ಹೆಸರು ಬರಲಿ, ಈ ದೃಷ್ಟಿಯಲ್ಲಿ ನಾವು ಆ ಅಧ್ಯಯನವನ್ನು, ಶಾಸ್ತ್ರಾಧ್ಯಯನವನ್ನು ಮಾಡಿದ್ದು ಅಂತ ಹೇಳಿದ್ರೆ ಅದು ಕೂಡ ಒಳಿತನ್ನ ಉಂಟು ಮಾಡುವುದಿಲ್ಲ. ಅದು ಭಗವಂತನ ಪ್ರೀತಿಗಾಗಿ ಮಾಡಿದರೆ ಮಾತ್ರ ಒಳಿತನ್ನು ಉಂಟು ಮಾಡ್ತದೆ. ಇನ್ನು ವೇದ ವಿಧಿಗಳು, ಯಜ್ಞ ಯಾಗಾದಿಗಳು, ಏನೆಲ್ಲ ನಮ್ಮಲ್ಲಿ ಧರ್ಮಾಚರಣೆಗಳು ಉಂಟು ಅದೆಲ್ಲವೂ ಕೂಡ ಇನ್ನೊಬ್ಬರಿಗೆ ಕೆಡುಕಾಗ್ಲಿ ಅನ್ನುವ ದೃಷ್ಟಿಯಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ, ಅಥವಾ ನಮ್ಮ ಒಂದು ಸಂಪತ್ತನ್ನ ತೋರ್ಪಡಿಸುವುದಕ್ಕಾಗಿ ಮಾಡಿದ್ದು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮಗೆ ಫಲವನ್ನು ಕೊಡುವ ಬದಲು ಅದರಿಂದ ಕೆಡುಕೆ ನಮಗೆ ಉಂಟಾಗ್ತದೆ. ಇನ್ನು ರಾಜರು ಕೂಡ ತೆರಿಗೆಯನ್ನು ಹಾಕ್ತಾರೆ, ಅದು ಕೇವಲ ರಾಷ್ಟ್ರದ ಹಿತಕ್ಕೋಸ್ಕರ ಆ ತೆರಿಗೆಯನ್ನು ಹಾಕಿದರೆ ಅಂತಹ ಆ ತೆರಿಗೆಯು ಕೂಡ ಅದು ಒಳಿತ ಉಂಟು ಮಾಡ್ತದೆ. ಅದರಿಂದ ರಾಜನಿಗೆ ಅದರಿಂದ ಏನು ಪಾಪ ಅನ್ನುವಂಥದ್ದು ಅವನಿಗೆ ಪಾಪ ಕಾರ್ಯ ಅಂತ ಹಂಚಿಕೊಳ್ಳುವುದಿಲ್ಲ. ಅದು ಕೇವಲ ತನ್ನ ಅನುಭವಕ್ಕೋಸ್ಕರ ತಾನು ಅದರಿಂದ ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರಜೆಗಳ ಮೇಲೆ
ತೆರಿಗೆಯನ್ನ ಬಲಾತ್ಕಾರವಾಗಿ ಹಾಕಿತು ಅಂತ ಹೇಳಿದ್ರೆ ಅದು ಪಾಪ ಕಾರ್ಯವಾಗ್ತದೆ. ಅದರಿಂದ ರಾಜನಿಗೆ ಒಳಿತಾಗಲ್ಲ. ಹೀಗೆ ಎಲ್ಲ ಭಾವನೆಗಳು ಕೂಡ ಧರ್ಮಾಚರಣೆ ಆಗಿದ್ರೂ ಕೂಡ ಅದರಲ್ಲಿ ಒಳ್ಳೆಯ ಭಾವನೆಯಿಂದ ನಾವು ಅದನ್ನು ಮಾಡಿತು ಅಂತ ಹೇಳಿದ್ರೆ ಅದು ಸರಿಯಾದ ಫಲವನ್ನು ಕೊಡುತ್ತದೆ, ಒಳ್ಳೆಯ ಸತ್ಫಲವನ್ನು ಕೊಡುತ್ತದೆ. ಅದು ಕೇವಲ ನಮ್ಮ ಲೌಕಿಕ ಫಲಕ್ಕೋಸ್ಕರ ಅಥವಾ ಬೇರೆ ಬೇರೆ ದುಷ್ಟ ಆಲೋಚನೆಗಳಿಂದ ನಾವು ಅಂತಹ ಧರ್ಮಾಚರಣೆಗಳನ್ನು ಮಾಡಿತು ಅಂತ ಹೇಳಿದ್ರೆ ಅದು ನಮಗೆ ಫಲವನ್ನ ಕೊಡುವುದಿಲ್ಲ, ದುಷ್ಫಲವನ್ನೇ ನಮಗೆ ಉಂಟು ಮಾಡ್ತದೆ. ಆದ್ರಿಂದ ನಾವು ಆಚರಣೆ ಮಾಡುವಂತಹ ಎಲ್ಲ ಕಾರ್ಯಗಳು ಕೂಡ ಅದು ಭಗವತ್ ಪ್ರೀತಿಗಾಗಿ ಭಗವಂತ ದೇವರು ಇದರಿಂದ ಸಂತೋಷಗೊಳ್ಳಿ ಅನ್ನುವಂತಹ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇಡೀ ಮಹಾಭಾರತದ ಸಾರವೇ ಈ ಒಂದು ಶ್ಲೋಕದ ಸಾರ. ಯಾಕೆ ಅಂತ ಹೇಳಿದ್ರೆ ಇಡೀ ಮಹಾಭಾರತದಲ್ಲಿ ಹೇಳುವಂಥದ್ದೇ ಮುಖ್ಯವಾಗಿ ದೇವರು ನಾವು ಮಾಡುವ ಎಲ್ಲ ಕಾರ್ಯಗಳಿಂದ ಅವನು ಪ್ರೀತಿಯಾಗ ದೇವರು ಸಂತೋಷಗೊಳ್ಳಿ ಅನ್ನುವಂತಹ ಭಾವನೆಯನ್ನು ಮಾಡಬೇಕು. ಅದೇ ಮುಖ್ಯ ಉದ್ದೇಶ. ಆ ಭಕ್ತಿ ಅಭಿವೃದ್ಧಿಯೇ ಇದರ ಉದ್ದೇಶ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಅದರಿಂದ ಅಂತಹ ಸಂದೇಶವನ್ನು ಕೊಡ್ತಾ ಅನುಕ್ರಮಾಣಿಕ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾರೆ. ಈ ಒಂದು ಅಧ್ಯಾಯದ ಚಿಂತನೆಯನ್ನ ದುರ್ಗಾಂಧರತ ಲಕ್ಷ್ಮೀ ನರಸಿಂಹರಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.